ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕ ಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ಮಕ್ಕಳೇ, ನಾವು ಈಗಾಗಲೇ 6ನೇ ತರಗತಿಯ 5ನೇ ಪದ್ಯವಾಗಿರುವಂತಹ ನೀ ನನಗಿದ್ದರೆ ಎಂಬ ಪದ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಈಗ ಈ ಒಂದು ಭಾಗ 2ರಲ್ಲಿ ನಾವು ಈ ಒಂದು ಪದ್ಯ ಭಾಗದ ಅರ್ಥ ವಿವರಣೆಯನ್ನು ತಿಳ್ಕೊಳ್ಳೋಣ. ಮಕ್ಕಳೇ, ಈ ಪದ್ಯವನ್ನು ಈಗಾಗಲೇ ಯಾರು ಬರೆದಿದ್ದು ಅಂತ ಹೇಳಿದ್ದೆ ನಾನು. ಕಯ್ಯಾರ ಕಿಂಜಣ್ಣರಯ್ಯವರು. ಇವರು ಜನಿಸಿರುವಂಥದ್ದು ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದಲ್ಲಿ ಜನಿಸ್ತಾರೆ. ಹಾಗೆ 1915ರಲ್ಲಿ ಜನಿಸ್ತಾರೆ. 2015ರಲ್ಲಿ ಮರಣ ಹೊಂದುತ್ತಾರೆ. ಇವರ ಬಗ್ಗೆ ಸಾಕಷ್ಟು ನಾವು ತಿಳ್ಕೊಂಡಿದ್ದೀವಿ. ಈಗ ಈ ಒಂದು ಪದ್ಯ ಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಸಂತೆಗೆ ಹೋದನು ಭೀಮಣ್ಣ, ಹಿಂಡಿಯ ಕೊಂಡನು 10 ಮಣ, ಕತ್ತೆಯ ಬೆನ್ನಿಗೆ ಹೇರಿಸಿದ, ಕುದುರೆಯ ಜೊತೆಯಲ್ಲಿ ಸಾಗಿಸಿದ. ಸಂತೆಗೆ ಹೋದನು ಭೀಮಣ್ಣ. ಭೀಮಣ್ಣ ಏನು ಮಾಡ್ತಾನೆ? ನಾವು ಕೂಡ ವಾರಕ್ಕೊಂದ್ಸಲ ಕಿರಾಣಿ ತರೋದಕ್ಕೆ, ಹಾಗೆ ತರಕಾರಿ ಪಲ್ಯ ಮಾಡುವುದಕ್ಕೆ, ಏನು ಕಾಯಿ ಪಲ್ಯ ಅಂತ ಏನು ಹೇಳ್ತೀವಿ ಅಥವಾ ತರಕಾರಿ ಅಂತ ಏನು ಹೇಳ್ತೀವಿ, ಅದಕ್ಕೆ ನಾವು ಕೂಡ ನಿಮ್ಮ ಮನೆಗಳಲ್ಲಿ ತಂದೆ ತಾಯಿಯವರು ಅಥವಾ ಯಾರಾದರೂ ಸಂತೆಗೆ ಹೋಗ್ತಾರೆ. ಅದೇ ರೀತಿ ಸಂತೆಗೆ ಅಂತ ಹೇಳಿ ಯಾರು ಹೋಗ್ತಾರೆ? ಇಲ್ಲಿ ಭೀಮಣ್ಣ ಅಂತ ಹೇಳುವಂತಹ ಒಂದು ಮನೆಯ ಯಜಮಾನ ಹೋಗ್ತಾ ಇರ್ತಾನೆ. ಆವಾಗ ಅವನು ಸಂತೆಯಲ್ಲಿ ವಸ್ತುಗಳನ್ನು ಪಡೆಯುತ್ತಾ ಕೊನೆಗೆ ಏನು ಮಾಡ್ತಾನೆ? ಹಿಂಡಿಯನ್ನು ಕೊಳ್ಳುವುದಕ್ಕೆ ಹೋಗ್ತಾನೆ. ಹಿಂಡಿ ಅಂತ ಹೇಳಿದರೆ ಏನು? ಎಣ್ಣೆಗಳನ್ನು ತೆಗಿತೀವಿ. ಕೆಲವೊಂದು ಎಣ್ಣೆಗಳನ್ನು ತೆಗೆಯುವಂತಹ ಕಾಳುಗಳಿಂದ ಎಣ್ಣೆಯನ್ನು ಬೇರ್ಪಡಿಸಿದಾಗ ಕೊನೆಗೆ ಉಳಿಯುವಂತಹ ಒಂದು ಶೇಷ, ಅದಕ್ಕೆ ಹಿಂಡಿ ಅಂತ ಹೇಳ್ತೀವಿ. ಉದಾಹರಣೆಗೆ ಕೊಬ್ಬರಿ ಅಂದರೆ ಆ ಒಂದು ತೆಂಗಿನಕಾಯಿಯನ್ನು ಒಣಗಿಸಿಬಿಟ್ಟು ಕೊಬ್ಬರಿ ಆದಮೇಲೆ ಅದನ್ನು ನಾವು ಆ ಒಂದು ಗಿರಣಿಗೆ ತಗೊಂಡು ಹೋಗಿ ಅದನ್ನು ಆ ಒಂದು ಯಂತ್ರಕ್ಕೆ ಹಾಕಿದಾಗ ಯಂತ್ರದಲ್ಲಿ ಆ ಒಂದು ಎಣ್ಣೆಯನ್ನು ಬೇರ್ಪಡಿಸಿ ಆದಮೇಲೆ ಅದರಲ್ಲಿ ಕೊನೆಗೆ ಉಳಿಯುವಂಥ ಒಂದು ಹಿಂಡಿ ಏನಿದೆ ಅದನ್ನು ನಾವು ಸಾಕು ಪ್ರಾಣಿಗಳಿಗೆ ತಿನ್ನುವುದಕ್ಕೆ ಆ ಒಂದು ಹಿಂಡಿಯನ್ನು ಹಾಕ್ತೀವಿ. ಅದೇ ರೀತಿ ಒಂದು ಹಿಂಡಿಯನ್ನು, ಈ ಒಂದು ಎಣ್ಣೆಯ ಕಾಳುಗಳಿಂದ ಬೇರ್ಪಡಿಸಿರುವಂತಹ ಕೊನೆಗೆ ಉಳಿಯುವಂತಹ ಒಂದು ಶೇಷವನ್ನು, ಆ ಒಂದು ಹಿಂಡಿಯನ್ನು ಕೊಂಡುಕೊಳ್ಳುವುದಕ್ಕೆ ಆ ಒಂದು ಸಂತೆಯಲ್ಲಿ ಭೀಮಣ್ಣ ಹೋಗಿದ್ದಾಗ 10 ಮಣ ತಗೊಳ್ತಾನೆ. 10 ಮಣ ಅಂತ ಹೇಳಿದರೆ ಎಷ್ಟು? ಸುಮಾರು 100 kg. 1 ಮಣಕ್ಕೆ 10 kg, ಹಾಗೆ 10 ಮಣಕ್ಕೆ 100 kg. 100 kgಯನ್ನು ಕೊಂಡುಕೊಳ್ತಾನೆ. ಜೊತೆಯಲ್ಲಿ ತಾನು ಸಾಕಿರುವಂತಹ ಕುದುರೆಯನ್ನು ಮತ್ತು ಕತ್ತೆಯನ್ನು ಕೂಡ ಸಂತೆಯಲ್ಲಿ ಅವನು ಕರ್ಕೊಂಡು ಹೋಗಿರ್ತಾನೆ. ಯಾಕೆ? ಅದರ ಸಹಾಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ. ಇವನಿಗೆ ಆ ಒಂದು 100 kgಯನ್ನು ಹೊರೋದಕ್ಕೆ ಆಗಲ್ಲ ಅಂತ ಹೇಳಿ ಸಹಾಯವನ್ನು ಪಡ್ಕೊಂಡು ಆ ಒಂದು ಸಾಕು ಪ್ರಾಣಿಗಳಾದ ಕತ್ತೆ ಮತ್ತು ಕುದುರೆಯ ಸಹಾಯವನ್ನು ಪಡ್ಕೊಂಡು ಅದನ್ನು ಹೊರಿಸಬೇಕು, ಮನೆಗೆ ತಗೊಂಡು ಹೋಗಬೇಕು ಅಂತ ಅವನು ಈ ರೀತಿಯ ಒಂದು ಯೋಚನೆಯನ್ನು ಮಾಡಿಕೊಂಡು ಹೋಗಿರ್ತಾನೆ. ಹಾಗೆಯೇ 10 ಮಣ 100 kg ಹಿಂಡಿಯನ್ನು ಏನು ಮಾಡ್ತಾನೆ? ಕತ್ತೆಯ ಬೆನ್ನಿಗೆ ಹೇರಿಸಿದ. ಜೊತೆಯಲ್ಲಿರುವಂತಹ ಕುದುರೆ ಮತ್ತು ಕತ್ತೆ ಎರಡೂ ಇದ್ದರೂ ಕೂಡ ಅವನೇನು ಮಾಡ್ತಾನೆ? 100 kgಯನ್ನು ಕೂಡ ಕತ್ತೆಯ ಬೆನ್ನ ಮೇಲೆ ಹೊರಿಸ್ತಾನೆ. ಕುದುರೆಯ ಜೊತೆಯಲ್ಲಿ ಸಾಗಿಸಿದ. ಏನು ಮಾಡ್ತಾನೆ? ಕುದುರೆಯ ಜೊತೆಯಲ್ಲಿ ಅದನ್ನು ಸಾಗಿಸಿಕೊಂಡು ಹೋಗ್ತಾನೆ. ಆದರೆ ಹೊರಿಸುವಂಥದ್ದನ್ನು ಯಾರ ಮೇಲೆ ಮಾಡ್ತಾನೆ? ಕತ್ತೆಯ ಮೇಲೆ ಮಾಡ್ತಾನೆ. ಕತ್ತೆಯು ಅರಚಿತುವೋ ಗೆಳೆಯ, ಅರ್ಧವನಿ ಹೊರದಮ್ಮಯ್ಯ, ಕುದುರೆಗೆ ಕೂಗದು ಕೇಳಿಸಿತು, ಕತ್ತೆಯ ಕಿರುಚನು ಚಾಳಿಸಿತು. ಕತ್ತೆಯು ಅರಚಿತು ಓ ಗೆಳೆಯ. 100 kg ಹಿಂಡಿಯನ್ನು ಹೊರುವುದಕ್ಕೆ ಕಷ್ಟ ಆದಾಗ ಕತ್ತೆ ಏನು ಮಾಡುತ್ತೆ? ಅರಚುತ್ತೆ. ನೋವು ತಡ್ಕೊಳ್ಳೋಕ್ಕಾಗದೆ ಕೂಗಾಡುತ್ತೆ. ಯಾರ ಹತ್ರ? ತನ್ನ ಗೆಳೆಯನಾಗಿರುವಂತಹ ಜೊತೆಯಲ್ಲಿರುವಂತಹ ಕುದುರೆಯಲ್ಲಿ ವಿಜ್ಞಾಪನೆ ಮಾಡುತ್ತೆ ಅಥವಾ ವಿನಂತಿ ಮಾಡುತ್ತೆ. ಏನಂತ ಹೇಳಿ? ಅರ್ಧವ ನೀ ಹೊರು ದಮ್ಮಯ್ಯ, ನನಗೆ ಈ ಒಂದು 100 kg ತುಂಬ ಭಾರ ಆಗ್ತಾ ಇದೆ, ಇದನ್ನು ಹೊರುವುದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಬೆನ್ನು ನೋವಾಗ್ತಾ ಇದೆ, ದಯವಿಟ್ಟು ಸಹಾಯ ಮಾಡು. ನಾನು ಹೊರ್ತಾ ಇರುವಂತಹ ಹಿಂಡಿಯಲ್ಲಿ 100 kgಯಲ್ಲಿ ಅರ್ಧ ಭಾಗವನ್ನು ಅಂದರೆ 50 kgಯಷ್ಟು ನೀನು ಹೊರು, 5 ಮಣವನ್ನು ನೀನು ಹೊರು, ಉಳಿದ 5 ಮಣವನ್ನು ನಾನು ಹೊರ್ತೀನಿ, ನನಗೂ ಸಹಾಯ ಆಗುತ್ತೆ ಅಂತ ಹೇಳಿ ಏನು ಮಾಡುತ್ತೆ? ಕತ್ತೆಯ ಜೊತೆ ಅಂಗಲಾಚುತ್ತೆ, ಸಹಾಯವನ್ನು ಬೇಡಿಕೊಳ್ಳುತ್ತೆ. ಆವಾಗ ಏನಾಗುತ್ತೆ? ಕುದುರೆಗೆ ಕೂಗದು ಕೇಳಿಸಿತು. ಈ ಒಂದು ಕತ್ತೆ ಹೇಳ್ತಾ ಇರುವಂತಹ ಕೂಗು, ಈ ಮಾತು ಕುದುರೆಗೆ ಕೇಳಿಸುತ್ತೆ.
ಕತ್ತೆಯ ಕಿರುಚನ್ನು ಚಾಳಿಸಿತು. ಕತ್ತೆ ಕಿರುಚಾಡಿಕೊಂಡು ಅದೇನು ಮಾಡಿತ್ತು, ಪೇಚಾಡಿಕೊಂಡು ತನ್ನ ಅಳಲನ್ನು, ನೋವನ್ನು, ಕಷ್ಟವನ್ನು, ಸಂಕಟವನ್ನು, ಸಹಾಯವನ್ನು ಈ ರೀತಿ ಕೇಳ್ತಾ ಇದ್ದರೂ ಕೂಡ ಕುದುರೆ ಏನು ಮಾಡುತ್ತೆ, ಚಾಳಿಸುತ್ತೆ, ಹೀಯಾಳಿಸುತ್ತೆ. ಕತ್ತೆಯನ್ನು ಹೀಯಾಳಿಸುತ್ತೆ. ಯಾವುದು? ಕುದುರೆ ಹೀಯಾಳಿಸುತ್ತೆ. ಇದಕ್ಕೆ ತಮಾಷೆ ಮಾಡುತ್ತೆ. ಮುಂದಕ್ಕೆ ಏನಾಗುತ್ತೆ, ನಿನ್ನಯ ಬೆನ್ನಿಗೆ ಹಾಕಿದನು. ಇಲ್ಲಿ ಕುದುರೆ ಮತ್ತೆ ಮಾತಾಡುವಂಥದ್ದು. ನಿನ್ನಯ ಬೆನ್ನಿಗೆ ಹಾಕಿದನು, ಅದಕ್ಕೆ ನಿನ್ನನ್ನು ಸಾಕಿದನು. ನೀನೇ ಹೊತ್ತುಕೋ ಬೇಗ ನಡಿ, ದಣಿಯದೊ ಬರುವನು ಹಾದಿ ಹಿಡಿ. ನಿನ್ನಯ ಬೆನ್ನಿಗೆ ಹಾಕಿದನು, ಅದಕ್ಕೆ ನಿನ್ನನ್ನು ಸಾಕಿದನು. ಕುದುರೆ ಏನು ಹೇಳುತ್ತೆ ಕತ್ತೆಗೆ, ನಿನ್ನ ಬೆನ್ನಿಗೆ ಹೊರಿಸಿರುವಂಥದ್ದು ಏನಕ್ಕೋಸ್ಕರ, ನಿನ್ನನ್ನು ಸಾಕಿರುವಂಥದ್ದೇ ಅದಕ್ಕೋಸ್ಕರ. ನಿನ್ನನ್ನು ಹೊರುವ ಕೆಲಸಕ್ಕೋಸ್ಕರನೇ ಮೀಸಲಿಟ್ಬಿಟ್ಟು ಏನು ಮಾಡಿದ್ದಾನೆ, ನಿನ್ನನ್ನು ಸಾಕಿದ್ದಾನೆ. ಈ ಹೊರುವಂತಹ ಕೆಲಸವನ್ನು ನೀನೇ ಮಾಡಬೇಕು ಅಂತ ಹೇಳಿ ಕುದುರೆ ಹೀಯಾಳಿಸುತ್ತೆ. ನೀನೇ ಹೊತ್ತುಕೋ ಬೇಗ ನಡಿ, ಬೇಗ ನಡಿ, ನಡಿ ನೀನೇ ಹೊತ್ಕೋ, ನಾನು ನಿನಗೆ ಸಹಾಯ ಮಾಡಲ್ಲ ಅಂತ ಹೇಳುತ್ತೆ. ದಣಿಯದೋ ಬರುವನು ಹಾದಿ ಹಿಡಿ. ಯಜಮಾನ ಭೀಮಣ್ಣ. ಯಾರು? ಭೀಮಣ್ಣ, ಅವರ ಯಜಮಾನ. ಆ ಒಂದು ಕತ್ತೆಯ ಮತ್ತು ಕುದುರೆ ಯಜಮಾನ ಯಾರು? ಭೀಮಣ್ಣ. ದಣಿ ಬರ್ತಾ ಇದ್ದಾನೆ, ಯಜಮಾನ ಬರ್ತಾ ಇದ್ದಾನೆ, ಬೇಗ ನಡಿ ನಡಿ, ಅವನು ಬರ್ತಾ ಇದ್ದಾನೆ, ನಾವು ಮುಂದೆ ಹೋಗಬೇಕು, ಹೊತ್ಕೊಂಡು ನಡಿ ಅಂತ ಹೇಳಿ ಕುದುರೆ ಯಾರ ಹತ್ರ ಹೇಳುತ್ತೆ, ಈ ಒಂದು ಕತ್ತೆ ಹತ್ರ ಹೇಳುತ್ತೆ. ಮುಂದಿನ ಚರಣದಲ್ಲಿ ಏನಿದೆ ನೋಡೋಣ. ನಡುಗಿತು ಕತ್ತೆಯ ಕೈಕಾಲು, ಬಿದ್ದಿತು ಭೂಮಿಗೆ ಕಂಗಾಲು. ಬಂದನು ಆಗಲೇ ಭೀಮಣ್ಣ, ಕುದುರೆಗೆ ಹೊರಿಸಿದ 10 ಮಣ. ಈ ಭಾರವನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಏನಾಗುತ್ತೆ, ನಡುಗಿತು ಕತ್ತೆಯ ಕೈಕಾಲು. ಕೈಕಾಲೆಲ್ಲ ನಡುಗುವುದಕ್ಕೆ ಶುರುವಾಗುತ್ತೆ. ಯಾರಿಗೆ? ಕತ್ತೆಗೆ. 100 kg ಆ ಒಂದು ಹಿಂಡಿಯನ್ನು ಅಥವಾ 10 ಮಣ ಹಿಂಡಿಯನ್ನು ಹೊರೋದಕ್ಕೆ ಕಷ್ಟ ಆಗಿ ಕೈಕಾಲೆಲ್ಲ ನಡುಗುತ್ತೆ. ಬಿದ್ದಿತು ಭೂಮಿಗೆ ಕಂಗಾಲು. ಕಂಗಾಲಾಗಿ, ಅಶಕ್ತವಾಗಿ ಅಥವಾ ದುರ್ಬಲವಾಗಿ ಈ ಕತ್ತೆ ನೆಲದ ಮೇಲೆ ಭಾರ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಕೈಕಾಲೆಲ್ಲ ನಡುಕ ಬಂದು ಬಿದ್ದು ಬಿಡುತ್ತೆ. ಬಂದನು ಆಗಲೇ ಭೀಮಣ್ಣ. ಯಜಮಾನ ಬರ್ತಾನೆ, ಭೀಮಣ್ಣ ಬರ್ತಾನೆ. ಎಲ್ಲಿಗೆ ಬರ್ತಾನೆ? ಆ ಕತ್ತೆ ಮತ್ತು ಕುದುರೆಯು ಹೋಗುವಂತಹ ಜಾಗದಲ್ಲಿ ಅವನು ಕೂಡ ಅದರ ಹಿಂದಿನಿಂದ ಬರ್ತಾ ಇರ್ತಾನೆ. ಕುದುರೆಗೆ ಹೊರಿಸಿದ 10 ಮಣ. ಈ ಒಂದು ಭಾರವನ್ನು ತಡ್ಕೊಳ್ಳೋಕ್ಕಾಗದೆ ಈ ಕತ್ತೆ ಬಿದ್ದಾಗ ಈ ಒಂದು ಭಾರವನ್ನು ಎಲ್ಲವನ್ನು ಕೂಡ ಯಾವುದ್ರ ಮೇಲೆ ಹೊರಿಸ್ತಾನೆ? ಕುದುರೆಯ ಮೇಲೆ ಹೊರಿಸ್ತಾನೆ. 10 ಮಣವನ್ನು ಅಥವಾ 100 kg ಹಿಂಡಿಯನ್ನು ಕೂಡ ಕುದುರೆಯ ಮೇಲೆ ಭೀಮಣ್ಣನು ಹೊರಿಸುವಂತಹ ಕೆಲಸವನ್ನು ಮಾಡ್ತಾನೆ. ಹಾಗೆ ಮುಂದಿನ ಭಾಗದಲ್ಲಿ ಏನಿದೆ? ಹೊತ್ತಿತು ಕುದುರೆಯು ಹೊರೆಯನ್ನ, ಹತ್ತಿತು ಬಗ್ಗಿಸಿತದು ಬೆನ್ನ. ಕುದುರೆಯು ಬೇಡಿತು ಕತ್ತೆಯನು, ಮರೆಯನು ನಿನ್ನುಪಕಾರವನು. ಕುದುರೆ ಹೊತ್ಕೊಂಡು ಹೋಗುವಂತಹ ಈಗ ಯಾರ ಒಂದು ಸರದಿ ಬರುತ್ತೆ? ಕುದುರೆ ಹೊರುವಂತಹ ಸರದಿ ಬರುತ್ತೆ. ಆವಾಗ ಏನಾಗುತ್ತೆ? ಹತ್ತಿತು ಬಗ್ಗಿಸಿತದು ಬೆನ್ನ. ಇದು ಕೂಡ ಅಳುವುದಕ್ಕೆ, ಭಾರ ತಾಳಲಾರದೆ ಅಳುವುದಕ್ಕೆ ಶುರು ಮಾಡುತ್ತೆ. ಬೆನ್ನು ಬಾಗಿಸಿಕೊಂಡು ಹೊತ್ಕೊಂಡು ಹೋಗ್ತಾ ಇರುತ್ತೆ. ಕುದುರೆಯು ಕತ್ತೆ ಹತ್ರ ಬೇಡ್ಕೊಳ್ಳುತ್ತೆ, ನನಗೆ ನೀನು ಈಗ ಸಹಾಯ ಮಾಡು, ನಿನ್ನ ಉಪಕಾರವನ್ನು ನಾನು ಯಾವತ್ತೂ ಮರೆಯಲ್ಲ, ನನಗೆ ಈಗ ನೀನು ಉಪಕಾರ ಮಾಡು, ಇದರಲ್ಲಿರುವಂತಹ ಒಂದು ಭಾರದಲ್ಲಿ ನೀನು ಸ್ವಲ್ಪ ಪಾಲನ್ನು ತಗೊಂಡು ಹೊತ್ತು ಬಿಡು ಅಂತ ಹೇಳಿ ಮಾತಾಡೋಕ್ಕೆ ಶುರು ಮಾಡುತ್ತೆ. ಒಂದಿಷ್ಟಾದರೂ ಹೊತ್ತು ಬಿಡು, ನನ್ನಯ ಪ್ರಾಣವ ಉಳಿಸಿಕೊಡು. ಕತ್ತೆಯು ಹೇಳಿತು ಹಿಗ್ಗಿನಲಿ, ಹಾಗೇ ನಂದಿಯ ಸೊಕ್ಕಿನಲಿ. ಒಂದಿಷ್ಟಾದರೂ ನೀನು ಹೊತ್ಕೋ, ನನಗೆ ಸಹಾಯ ಮಾಡು, ನನಗೆ ಒಂದು ಪ್ರಾಣ ಉಳಿದಂಗೆ ಆಗುತ್ತೆ, ನನ್ನ ಪ್ರಾಣ ಉಳಿಲಿಕ್ಕೆ ನೀನು ಸಹಾಯ ಮಾಡು, ಒಂದಿಷ್ಟಾದರೂ ಈ ಹೊರೆಯಲ್ಲಿ ನೀನು ಹೊತ್ತುಕೋ ಅಂತ ಹೇಳಿ ಮತ್ತೆ ಇಲ್ಲಿ ಯಾರು ಹೇಳ್ತಾರೆ? ಕುದುರೆ ಯಾರ ಜೊತೆ? ಕತ್ತೆಯ ಜೊತೆ ಹೇಳುತ್ತೆ. ಕತ್ತೆಯು ಹೇಳಿತು ಹಿಗ್ಗಿನಲಿ. ಕತ್ತೆ ಹಿಗ್ಗಿನಿಂದ, ಸಂತೋಷದಿಂದ ಹೇಳುತ್ತೆ, ಮಾತನಾಡುತ್ತೆ. ಹಾಗೇ ನಂದಿಯ ಸೊಕ್ಕಿನಲ್ಲಿ. ಆಗ ನಾನು ನಿನ್ನ ಹತ್ರ ಸಹಾಯವನ್ನು ಬೇಡಿದಾಗ ನೀನು ಸೊಕ್ಕಿನಲ್ಲಿ ಏನಂದೆ? ಸೊಕ್ಕು ಅಥವಾ ಗರ್ವ ಅಂತ ಹೇಳ್ಬೋದು. ಗರ್ವದಿಂದ, ಸೊಕ್ಕಿನಿಂದ ನೀನು ಮಾತಾಡಿದ್ದೀಯಾ, ಈಗ ನನಗೆ ಸಹಾಯವನ್ನು ಕೇಳ್ತಾ ಇದ್ದೀಯಾ, ಆಗ ಏನು ಮಾತಾಡಿದ್ದೀಯಾ ನೀನು, ನೆನಪಿಸ್ಕೋ ಅಂತ ಹೇಳಿ ಸಂತೋಷದಿಂದ ಇಲ್ಲಿ ಏನು ಮಾಡುತ್ತೆ? ಕತ್ತೆ ಈ ರೀತಿ ಕುದುರೆ ಜೊತೆ ಉತ್ತರವನ್ನು ಕೊಡುತ್ತೆ. ನನ್ನಯ ಕಷ್ಟದಿ ಹಿಗ್ಗಿದ್ದಿ, ಬಂತೆ ಈಗಾದರೂ ಬುದ್ಧಿ.
ನೀ ನನಗಿದ್ದರೆ ನಾ ನಿನಗೆ, ನೆನಪಿರಲಿ ನುಡಿ ನಮ್ಮೊಳಗೆ. ನನ್ನಯ ಕಷ್ಟದಿ ಹಿಗ್ಗಿದ್ದಿ. ಕತ್ತೆ ಹೇಳುತ್ತೆ, ನಾನು ಕಷ್ಟದಲ್ಲಿರಬೇಕಾದ್ರೆ, ಅದನ್ನು ಹೊತ್ಕೊಳ್ಬೇಕಾದ್ರೆ ನೀನು ಸಂತೋಷ ಪಡ್ತಾ ಇದ್ದೆ, ನೀನು ಖುಷಿಯಾಗಿದ್ದೆ, ನೀನು ನನಗೆ ಹೀಯಾಳಿಸ್ತಾ ಇದ್ದೆ, ತಮಾಷೆ ಮಾಡ್ತಾ ಇದ್ದೆ. ಈಗಾದರೂ ನಿನಗೆ ಬುದ್ಧಿ ಬಂತ? ಇಲ್ಲಿ ನೋಡಿ, ಅತ್ತೆಗೊಂದು ಕಾಲ ಆದರೆ ಸೊಸೆಗೊಂದು ಕಾಲ, ಅಥವಾ ಈ ರೀತಿ ಇಲ್ಲಿ ಕೂಡ ಕುದುರೆಗೊಂದು ಕಾಲ ಆದರೆ ಕತ್ತೆಗೊಂದು ಕಾಲ ಅಂತ ಕೂಡ ನಾವು ಈ ಒಂದು ಗಾದೆ ಮಾತನ್ನು ಇಲ್ಲಿ ಕೂಡ ಅನ್ವಯ ಮಾಡ್ಕೊಳ್ಬಹುದು ಮಕ್ಕಳೇ. ಈಗಾದರೂ ನಿನಗೆ ಈಗಲಾದರೂ ಬುದ್ಧಿ ಬಂತ? ನನ್ನ ಕಷ್ಟಕ್ಕೆ ನೀನು ಎಷ್ಟು ಖುಷಿ ಪಟ್ಟಿದ್ದೀಯಾ, ಹಿಗ್ಗಿದ್ದೀಯಾ, ಹೀಯಾಳಿಸಿದ್ದೀಯಾ, ಈಗಾದರೂ ನಿನಗೆ ಬುದ್ಧಿ ಬಂತಲ್ವಾ ಅಂತ ಹೇಳಿ ಕತ್ತೆ ಕುದುರೆಗೆ ಹೇಳುತ್ತೆ. ನೀ ನನಗಿದ್ದರೆ ನಾ ನಿನಗೆ, ನೆನಪಿರಲಿ ನುಡಿ ನಮ್ಮೊಳಗೆ. ನೀನು ಏನಾಗಿದ್ದಿ, ನೀನು ನನಗೆ ಇದ್ದರೆ ನಾನು ನಿನಗೆ, ಒಬ್ರಿಗೊಬ್ರು ನಾವು ಸಹಾಯ ಮಾಡಿಕೊಳ್ಬೇಕು. ಈ ನೀ ನನಗಿದ್ದರೆ ನಾನು ನಿನಗೆ ಅಂತ ಹೇಳುವಂಥ ಈ ಒಂದು ನುಡಿಯನ್ನು, ಈ ಒಂದು ಮಾತನ್ನು ನೀನು ಸದಾ ನೆನ್ಪಿಟ್ಕೊಳ್ಬೇಕು. ನಾವು ನಮ್ಮೊಳಗೆ ಈ ಮಾತನ್ನು ನೆನ್ಪಿಟ್ಕೊಂಡು ಅನ್ಯೋನ್ಯವಾಗಿ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಜೀವನ ಸಾಗಿಸಬೇಕು ಅಂತ ಹೇಳುವಂತಹ ಮಾತನ್ನು ಇಲ್ಲಿ ಕತ್ತೆ ಕುದುರೆಗೆ ಹೇಳುತ್ತೆ ಅಂತ ಈ ಒಂದು ಪದ್ಯವನ್ನು ಕುದುರೆ ಮತ್ತು ಕತ್ತೆ ಮತ್ತು ಭೀಮಣ್ಣ, ಈ ಒಂದು 3 ವ್ಯಕ್ತಿಗಳ ಸಂಭಾಷಣೆಯನ್ನು ಈ ಒಂದು ಪದ್ಯದ ಮೂಲಕ, ನೀ ನನಗಿದ್ದರೆ ನಾ ನಿನಗೆ ಎಂಬ ಪದ್ಯದ ಮೂಲಕ ಯಾರು ಹೇಳಿಕೊಟ್ಟಿದ್ದಾರೆ ನಮಗೆ? ಕವಿಯಾಗಿರುವಂತಹ ಶ್ರೀಯುತ ಕಯ್ಯಾರ ಕಿಂಜಣ್ಣರಯ್ಯವರು ನಮಗೆ ಹೇಳಿಕೊಟ್ಟಿದ್ದಾರೆ. ಮಕ್ಕಳೇ, ಇವತ್ತಿಗೆ ಈ ಒಂದು ಪದ್ಯವನ್ನು ಈ ಒಂದು ತರಗತಿಯಲ್ಲಿ ಇವತ್ತು ಮುಗಿಸಿದ್ದೀವಿ. ಮುಂದಿನ ಭಾಗದಲ್ಲಿ ನಾವು ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡ್ಕೊಳ್ಳೋಣ ಮಕ್ಕಳೇ. ಇವತ್ತಿಗೆ ಈ ಒಂದು ತರಗತಿಯನ್ನು ಕೊನೆಗೊಳಿಸೋಣ. ಧನ್ಯವಾದಗಳು.